ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲೇ ಕುಪ್ಪೂರು ಕ್ಷೇತ್ರದ ವಿಶೇಷತೆಯ ತಿಳಿಸ್ಕೊಡ್ತಾ ಈ ಒಂದ್ ಮಾತನ್ನ ಹೇಳಿದ್ರಿ. ಕಾಯ್ತಾ ಇರಿ 5 ನಿಮಿಷ, ಏನೋ ವಿಶೇಷ ಮಾಹಿತಿ ನಿಮ್ಗಾಗಿ ಕಾಯ್ತಿದೆ ಅಂತ. ಏನ ಮಾಹಿತಿ ಗುರುಜಿ? ಇದರಲ್ಲಿ ಒಂದು ವಿಶೇಷವಾದ ಸೂಚನೆ ಜ್ಞಾಪಕ ಇಟ್ಕೊಳ್ಳಿ ಎಲ್ಲರೂ. ಡಿಸೆಂಬರಲ್ಲಿ ಮಾರ್ಗಶಿರ ಮಾಸದಲ್ಲಿ ಆ ಪೌರ್ಣಮಿ ಪೂರ್ಣಚಂದ್ರ ಇರತಕ್ಕಂಥ ಸಮಯದಲ್ಲಿ 10ನೇ ತಾರೀಕು ಮತ್ತು 11ನೇ ತಾರೀಕು. 10ನೇ ತಾರೀಕು ಪೌರ್ಣಮಿ ಶನಿವಾರ ಬೀಳುತ್ತೆ, ಭಾನುವಾರ ದಿವಸ 11ನೇ ತಾರೀಕು. ಜ್ಞಾಪಕ ಇಟ್ಕೊಳ್ಳಿ. ಆ ಸಮಯಕ್ಕೆ ನೀವು ಏನು ಆ ನಂದೀಶ್ವರನ ದರ್ಶನ ಮಾಡಿದ್ರಿ, ಏನು ಅನ್ನದಾನಕ್ಕೋಸ್ಕರ ನಂದೀಶ್ವರನಾಗಿರ್ತಕ್ಕಂಥ ಮರಳಸಿದ್ದೇಶ್ವರ ಸ್ವತಃ ಒಂದು ಆ ಕಾಲನ್ನು ಇಟ್ಟು ಎಡಗಾಲನ್ನು ಇಟ್ಟಾಗ ಒಂದು ಫಲ, ಬಲಗಾಲನ್ನು ಇಟ್ಟಾಗ ಒಂದು ಫಲ, ಈಶ್ವರನ ಲಿಂಗಕ್ಕೆ ಪೂಜೆ ಮಾಡಿ ಅನ್ನದ ರಾಶಿಯನ್ನು ಯಾವ ಅಂಗಕ್ಕೆ ಹಂಚ್ತಾರೋ ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಜನಸ್ಯ ಸುಖಿನೋ ಭವಂತು ಅಂದಾಗ ಆ ಜನ ಸುಖವಾಗಿರಲಿ ಅನ್ನೋ ಭಾವನೆಯಲ್ಲಿ ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಇಲ್ಲ ಅಂದಾಗ ಆ ಕುಪ್ಪೂರ ಕ್ಷೇತ್ರದಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೆ, ಮುದ್ದೆ, ವಿಶೇಷವಾಗಿ ಅರವಿಂದ ಸೊಪ್ಪಿನ ಸಾರು. ಅರವಿಂದ ಸಾರು ಅನ್ನೋದು ಅರವೆ ಸೊಪ್ಪನ್ನು ಎಷ್ಟೋ ಸಂಗ್ರಹ ಮಾಡೋದು ಬಹಳ ಕಷ್ಟ. ದಯವಿಟ್ಟು ವೀಕ್ಷಕರೇ, ನಿಮ್ಗೆಲ್ಲಾದರೂ ಅರವೆ ಸೊಪ್ಪು ಸಿಕ್ಕಿದ್ರೆ ದಯವಿಟ್ಟು ಎತ್ಕೊಂಡು ಹೋಗಿ ಮಠಕ್ಕೆ ಕೊಡಿ. ಮುದ್ದೆ ಅಂದರೆ ರಗೀನ ಎತ್ಕೊಂಡು ಹೋಗಿ ಆ ಮಠಕ್ಕೆ ಹಾಕಿ ಯಥಾಶಕ್ತಿ ಸ್ವರೂಪದಲ್ಲಿ ಆ ಮುದ್ದೆ ಅರವಿಂದ ಸೊಪ್ಪು ಸಾರು ಅಂದರೆ ಕುಪ್ಪೂರು ಕ್ಷೇತ್ರದಲ್ಲಿರ್ತಕ್ಕಂಥ ಜೀವಂತ ಗದ್ದೆ ಇವತ್ತಿಗೂ ದರ್ಶನವನ್ನು ನಿಮ್ಮ ಭಾವನೆಗೆ ತಕ್ಕಂಥ ಕೊಡ್ತಕ್ಕಂಥವರು ಸಾಕ್ಷಾತ್ ಮರಳಸಿದ್ದರು. ಈ ಮರಳಸಿದ್ದನ ಕ್ಷೇತ್ರದಲ್ಲಿ ಮಹಾಜಾತ್ರೆನೇ ಅವತ್ತಿನ ದಿವಸ ಮಾರ್ಗಶಿರ ಮಾಸ ಪೌರ್ಣಮಿ ಎಂದು ಮತ್ತು ಭಾನುವಾರದಂದು ನೀವು ಎರಡೂ ದಿವಸದಲ್ಲಿ ಯಾರ್ಯಾರು ಆ ನಂದೀಶ್ವರನ ಅನ್ನದಾನವನ್ನು ಅವನೇ ಸ್ವತಃ ಪೂಜೆ ಪುನಸ್ಕಾರ ಈಶ್ವರನಿಗೆ ಮಾಡಿ ಮರಳಸಿದ್ದರೆ ಆ ರೂಪದಲ್ಲಿ ಬಂದು ಪೂಜೆಯನ್ನು ಮಾಡಿ ಅಭಿಷೇಕವನ್ನು ಮಾಡಿದ ನಂತರ ನಿಮಗೆಲ್ಲ ಅನ್ನದಾನವನ್ನು ಗುರುಗಳ ಮುಖಾಂತರ ಮಾಡಿಸ್ತಾರೋ, ಯಾರು ಗುರುಗಳ ದರ್ಶನವನ್ನು ಮಾಡಿ ವಿಶೇಷವಾಗಿರ್ತಾರೋ ನೀವೆಲ್ಲ ಹೋಗಿ ಈಗ ಅನುಗ್ರಹವಾಗಿ ಈ 5 ದಿವಸದಲ್ಲಿ ನಮಸ್ಕಾರ ಮಾಡಿಕೊಂಡು ನೀನು 2 ದಿವಸ, ನಾಳೆ ಒಂದು ದಿವಸ, ನಾಳಿದ್ದೊಂದು ದಿವಸ, ಇನ್ನು ಅಮಾವಾಸ್ಯೆಗೆ ವಿಶೇಷ ಜಾತ್ರೆ. ಈ 25 ಒಳಗೆ ಯಾಕೆ ಅಂದರೆ ಮಾಘ ಮಾಸ ಹೇಗೆ ವಿಶೇಷ ಶ್ರೇಷ್ಠತೆನೋ ಕಾರ್ತಿಕ ಮಾಸದಲ್ಲಿ ಬೆಂಕಿಯ ಜ್ವಾಲೆ, ಮಾಘ ಮಾಸದಲ್ಲಿ ಈಶ್ವರ ಹೇಗೆ ನಿದ್ರಾವಸ್ಥೆಯಲ್ಲಿ ಇರ್ತಾನೋ ಕಾರ್ತಿಕ ಮಾಸದಲ್ಲಿ ಉಗ್ರ ಸ್ವರೂಪದಲ್ಲಿ ಕೂತಿರ್ತಾನೆ. ಮಾಘ ಮಾಸದಲ್ಲಿ ಏನು ಮಹಾವಿಷ್ಣು ಶ್ರೇಷ್ಠತೆನೋ ಕಾರ್ತಿಕ ಮಾಸದಲ್ಲಿ ಶಿವನ ಶ್ರೇಷ್ಠತೆ. ನಂದೀಶ್ವರನ ಸಮೇತವಾಗಿ ಕಾರ್ತಿಕ ಮಾಸದ ಅಗ್ನಿ ಜ್ವಾಲೆಯ ಬೆಂಕಿ ಜೊತೆಗೆ ನಾವು ಸರಸ್ಸ ಸಲ್ಲಾಪವನ್ನು ಆಡಬೇಡಿ. ನಿಮ್ಮ ಇಚ್ಛಾ ಕಾರ್ಯಗಳನ್ನು ಮರಳಸಿದ್ದೇಶ್ವರನ ಕ್ಷೇತ್ರಕ್ಕೆ ಕುಟುಂಬ ಪರಿವಾರ ಸಮೇತರಾಗಿ ತುಮಕೂರು ಜಿಲ್ಲೆಯಲ್ಲಿರತಕ್ಕಂಥ KB ಕ್ರಾಸ್ ಹತ್ರ ಇರತಕ್ಕಂಥ ಚನ್ನನಾಯಕನಹಳ್ಳಿಯಿಂದ ಪಕ್ಕದಲ್ಲಿರತಕ್ಕಂಥ ಕುಪ್ಪೂರು ಕ್ಷೇತ್ರಕ್ಕೆ ಎಲ್ಲರೂ ದಯಮಾಡಿಸಿ ಹೋಗಿ ಆ ಜಾತ್ರೆಯನ್ನು ಯಶಸ್ವಿಗೊಳಿಸಿ ಸಾಕ್ಷಾತ್ ನಾನೂ ಸ್ವತಃ ಆ 2 ದಿವಸದಲ್ಲಿ ಯಾವತ್ತಾಗತ್ತೋ ಅವತ್ತು ಬಂದು ದೇವರ ದರ್ಶನವನ್ನು ಪಡಿತೀನಿ. ಯಾಕೆಂದರೆ ಭಗವಂತನ ದರ್ಶನಕ್ಕೆ ನಾವು ಯಾವತ್ತೂ ಉತ್ಸುಕವಾಗಿರ್ತೀವಿ. ಆದರೆ ಜಾತ್ರೆಯಲ್ಲಿ ನೀವುಗಳು ಅಲ್ಲಿ ಬಂದಾಗ ಯಾವ ಕಾಲಕ್ಕೂ ನಿಮ್ಮನ್ನು ನಾನು ಕಷ್ಟಪಡಿಸೋಕ್ಕಾಗಲ್ಲ, ನನ್ನ ನೀವು ಕಷ್ಟಪಡಿಸದೇ ಇದ್ದರೆ ಸಾಕು. ಅದಕ್ಕೋಸ್ಕರ ಮೆತ್ತಗೆ ಹಾಗೆ ಬಂದು ಮೆರಗು ಹೊರಟೋಗ್ತೀರಿ. ಆದರೆ ನೀವುಗಳು ಮಾತ್ರ ಮರಳಸಿದ್ದೇಶ್ವರನ ಕ್ಷೇತ್ರಕ್ಕೆ ಖಂಡಿತವಾಗ್ಲೂ ಈ ಜಾತ್ರೆಗೆ ಬಂದು ಪಾಲ್ಗೊಂಡು ಭಗವಂತನ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ ಇಷ್ಟೂ ದಿವಸದ ಈ ಮಹಿಮೆಗಳನ್ನು ಹೇಳಿರ್ತಕ್ಕಂಥ ಮರಳಸಿದ್ದೇಶ್ವರನ ಕ್ಷೇತ್ರಕ್ಕೆ ನಿಮ್ಮ ಕೈಲಾದ ಮಟ್ಟಿಗೆ ಯಥಾಶಕ್ತಿಯಾಗಿ ರಾಗಿಯನ್ನು ವಿಶೇಷವಾಗಿ ಅಕಸ್ಮಾತ್ ನಿಮ್ಮೂರಲ್ಲಿ ಅರವೆ ಸೊಪ್ಪೇನಾದ್ರು ಸಿಕ್ಕಿದ್ರೆ ದಯವಿಟ್ಟು ಆ ಸೊಪ್ಪನ್ನು ಎತ್ಕೊಂಡೋಗಿ ಹಾಕಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಅಡುಗೆ ಮಾಡಿ ಆ ಬಡಿಸ್ತಾರೆ, ನೈವೇದ್ಯವನ್ನು ದಿಡ್ತಾರೆ. ಅಡುಗೆ ಮಾಡೋಕ್ಕೆ ಮೊದಲು ಬೇಕಾದ್ರೆ ಒಂದು ಸ್ಪೂನ್ ತಿಂದು ನೋಡಿ, ರುಚಿನೇ ಇರಲ್ಲ. ಅಂದರೆ ಸ್ವಲ್ಪ ಮಟ್ಟಿಗೆ ನಾವು ಮನುಷ್ಯರು ಮಾಡಿದ ಹಾಗಿರುತ್ತೆ. ನೈವೇದ್ಯ ಇಟ್ಟ ಮೇಲೆ ತೊಗೊಳ್ಳಿ, ಇಷ್ಟು ರುಚಿ, ಇಷ್ಟೊಂದು ಅಂದರೆ ಅನುಭವ ನಮ್ಗಳಿಗಾಗಿದೆ. ನೀವು ಆ ಅನುಭವ ಪಡಬೇಕು, ಆ ರುಚಿಯನ್ನು ಊಟ ಮಾಡಬೇಕು. ಅಲ್ಲಿರ್ತಕ್ಕಂಥ ಅನ್ನದ ರಾಶಿಯಲ್ಲಿ ಆ ನಂದೀಶ್ವರನ ಕಾಲಿಟ್ಟು ಶಿವನ ಪೂಜೆ ಮಾಡಿಸ್ಕೊಂಡು ಅವನ ಮೊದಲನೇ ಊಟ ತಿಂದ ನಂತರ ನಮಗೆಲ್ಲ ಹಂಚಿದಾಗ ನಿಜಕ್ಕೂ ಆನಂದಮಯ. ಅದಕ್ಕೆ ಇಂಥ ಒಂದು ಅನ್ನದಾನ ಶ್ರೇಷ್ಠವಾಗಿರ್ತಕ್ಕಂಥ ಬುಧವಾರ ದಿವಸ ಇವತ್ತು ಆ ವಿಷ್ಣು ಸಹಸ್ರನಾಮ ಜೊತೆಗೆ ನಿಮ್ಮೆಲ್ಲ ವೀಕ್ಷಕರ ಬಾಂಧವರಿಗೆ ಪರಿಪೂರ್ಣ ಅನುಗ್ರಹ ಕೊಟ್ಟು ಭಗವಂತ ಚಿಂತಿತಕ್ಕಂಥ ಆದಷ್ಟು ಬೇಗ ಆ ಶಿವರಾತ್ರಿ ಇನ್ನೇನು ಹತ್ತಿರ ಬರ್ತಾ ಇದೆ, ಬೇಗ ಬಂದು ರಸೀದಿಗಳ ನೋಂದಣಿ ಪಡಿಸ್ಕೊಂಡು ಯಾಗಕ್ಕೆ ಅತಿ ಶೀಘ್ರದಲ್ಲಿ ಸಿದ್ಧಬೇಕು ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಆಮೇಲೆ ಯಾಗಕ್ಕೆ ಬರೋಕ್ಕೆ ಮೊದಲು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರು ಯಾಗಕ್ಕೆ ನೀವು ಕರ್ಮದ ಗಂಟನ್ನು ಕಟ್ಟಿಬಿಟ್ರೆ, ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ದೀನಿ, ಗಮನ ಇಟ್ಟು ಕೇಳ್ಕೊಳ್ಳಿ, ಕರ್ಮದ ಗಂಟನ್ನು ಒಂದು ಸಲ ದೃಷ್ಟಿ ನಿವಾಳಿಸಿ ಶನಿಗೆ ಅರ್ಪಣೆ ಮಾಡೋವರೆಗೂ ಮಾಂಸಾಹಾರ ತಿಂದ್ರಿ ಜಗತ್ತಲ್ಲಿ ಯಾರೂ ಬಂದು ನಿಮ್ಮನ್ನು ಕಾಪಾಡೋಕ್ಕಾಗಲ್ಲ. ಬರೆದಿಟ್ಕೊಂಬಿಡಿ. ನಾನು ಶತಪ್ರಯತ್ನ ಪಟ್ಟು ದೇವರ ಆಜ್ಞೆ ಏನಿದೆ, ಹಿಮಾಲಯದಿಂದ ಬಂದಿರತಕ್ಕಂಥ ರಹಸ್ಯ ಏನಿದೆ, ನಿಮ್ಮೆಲ್ಲರನ್ನ ಎಷ್ಟು ಮಟ್ಟಿಗೆ ರಕ್ಷಣೆ ಮಾಡೋಕ್ಕೂ ಅಷ್ಟು ಪ್ರಯತ್ನ ನಾನು ಪಡ್ತಾ ಇದ್ದೀನಿ. ಕುಟುಂಬ ಸದಸ್ಯರಾಗಿರ್ತಂಥ ನಾವೆಲ್ಲ ಒಂದೇ ಬ್ರಹ್ಮಾಂಡ ಲೋಕದಲ್ಲಿ ವಾಸವಾಗಿದ್ದೀವಿ ಅನ್ನೋ ಒಂದೇ ಮನೋಭಾವದಿಂದ ಹೇಳ್ತಾ ಇದ್ದೀನಿ. ಎಲ್ಲರೂ ಪ್ರಳಯ ರುದ್ರ ಶನೇಶ್ವರ ಮಹಾಯಾಗ ಆಗೋವರೆಗೂ ಯಾವಾಗ ಕರ್ಮಗಂಟನ್ನು ನಿವಾಳಿಸ್ತೀರಾ, ಹೊರಗಡೆ ಇಡ್ತೀರಾ,
ಅಂದಿನಿಂದ ನಿಷೇಧ. ನಿಮ್ಮ ಮಾಂಸಾಹಾರ ಮೇಲಾಗಲಿ ಹೊರಗಡೆ ಆಗಲಿ ಜ್ಞಾಪಕ ಇರಲಿ. ಇವತ್ತಿನ ಮಂಗಳವನ್ನು ಹಾಡೋಣ. ಎಲ್ಲರೂ ಹೇಳಿ ನೋಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳ ಭವಂತು.